ವಿಶೇಷವಾಗಿ ಬಹಿರಂಗ ಅಧಿವೇಶನ ಇದೇ ಬರುವ ತಾರೀಕು 12/4/2026 ಭಾನುವಾರ ಮಂಗಳೂರಿನ ಪುರಭವನದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಡೆಯಲಿದೆ. ಈ ಒಂದು ಬಹಿರಂಗ ಅಧಿವೇಶನದ ಎಲ್ಲ ವಿಚಾರಗಳನ್ನು ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಗೌರವಾನ್ವಿತರು ಆದಂಥ ಸನ್ಮಾನ್ಯ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ KM ಶೆಟ್ಟಿ ಅವರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಶಾಧಿಕಾರಿಗಳಾದಂಥ ಸಿ ರಾಮಮೋಹನ್ ಇದ್ದಾರೆ. ಅವರನ್ನು ನಾನು ಸ್ವಾಗತಿಸುತ್ತಾ ವಿಶೇಷವಾಗಿ ನಮ್ಮ ಈ ಬಹಿರಂಗ ಅಧಿವೇಶನದ ಬಗ್ಗೆ ಎಲ್ಲ ಈ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡನ್ನು ಒಳಗೊಂಡಂತೆ ಇಡೀ ಜಗತ್ತಿಗೆ ಈ ವಿಚಾರವನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಪತ್ರಕರ್ತ ಮಿತ್ರರು ಎಲ್ಲರಿಗೂ ವಿಶೇಷವಾಗಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ. ಧನ್ಯವಾದ. ನಾವೆಲ್ಲರೂ ಬೇರೆ ಬೇರೆ ರೂಪದಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ಒಬ್ಬನೇ ಆದ ಸರ್ವಶಕ್ತನಾದ ಪರಮಾತ್ಮನನ್ನು ನಡೆಸಿಕೊಂಡು 118 ವರ್ಷಗಳ ಹಿಂದೆ ಬಂಟರ ಯಾನೆ ನಾಡವರ ಮಾತ್ರವನ್ನು ಸಂಘವನ್ನು ಸ್ಥಾಪಿತ ಮಹಾನ್ ಚೇತನಗಳನ್ನು ಸ್ಮರಿಸಿಕೊಂಡು ನಿಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮರಿಗೆ, ಈ ಮಾಧ್ಯಮ ಛಾಯಾಚಿತ್ರಗಾರರಿಗೆ ಎಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸುತ್ತಾ ನಮ್ಮ ಬಂಟರ ಯಾನೆ ನಾಡವರ ಮಾತೃ ಸಂಘದ ವತಿಯಿಂದ ನಿರಂತರವಾಗಿ 118 ವರ್ಷಗಳಿಂದಲೂ ಬಹಿರಂಗ ಅಧಿವೇಶನ ನಡೆಯುತ್ತಾ ಬರ್ತದೆ. ಕೆಲವು ವರ್ಷಗಳ ಕಾಲ ಕೆಲ ಗ್ಯಾಪ್ ಬಂದಿರಬಹುದು, ಆದರೆ ಇದು ನಡೆಯುತ್ತಾ ಉಂಟು. ಮುಖ್ಯವಾಗಿ ಈ ಸಾರಿಯ ವಿಶೇಷತೆ ಏನೆಂದರೆ ನಮ್ಮ ಈ ಬಹಿರಂಗ ಅಧಿವೇಶನವು 12ನೇ ತಾರೀಕಿನಂದು ಟೌನ್ ಹಾಲ್ನಲ್ಲಿ ನಡೆಯಲಿದೆ. 9:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕರ್ನಾಟಕ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಶೆಟ್ಟಿ ಅವರು ಹಾಗೂ ಮುಖ್ಯ ನ್ಯಾಯಮೂರ್ತಿಯವರಾದ ರಾಜೇಶ್ ಅವರು ಅತಿಥಿಗಳಾಗಿರುತ್ತಾರೆ. ನಿಮ್ಮ ಕೈಯಲ್ಲಿ ಆಹ್ವಾನ ಪತ್ರಿಕೆ ಉಂಟು. ನಮ್ಮ ದೇಶದಲ್ಲಿ ಬಂಟ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಉಂಟು. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಚಿವರಾಗಿದ್ದ ಮಹಾನ್ ವ್ಯಕ್ತಿಯಾಗಿದ್ದ ಡಾಕ್ಟರ್ ನಾಗಪಾಲರ ಮಗ ಮೋಹನ್ ದೇಸಾಯಿ ಅವರು ಸ್ಥಾಪಿಸಿದ ಪ್ರತಿನಿಧಿಯಿಂದ ಒಂದು 8 ಮಂದಿಗೆ ನಾವು ಚಿನ್ನದ ಪದಕವನ್ನು ಕೊಡುತ್ತಿದ್ದೇವೆ. ಅದೇ ರೀತಿ ಸಂಘದ ವತಿಯಿಂದಲೂ ಪದಕಗಳನ್ನು ಕೊಡುತ್ತಿದ್ದೇವೆ. ಹಾಗೂ ಕೊಡಿಯಾಳ್ಗುತ್ತು ಭಾಸ್ಕರ್ಯವರ ವತಿಯಿಂದಲೂ ಕಲೆಯ ವಿಷಯದಲ್ಲಿ ನಾವು ಪದಕವನ್ನು ಸನ್ಮಾನವನ್ನು ಕೊಡುತ್ತಿದ್ದೇವೆ. ಈಗಾಗಲೇ ನಮ್ಮ 3 ಜಿಲ್ಲೆಗಳಲ್ಲದೆ ದೇಶದಾದ್ಯಂತ ಇರುವ ನಮ್ಮ ಸಮಾಜ ಬಾಂಧವರಿಗೆ, ಸದಸ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದೇವೆ. ಆದರೆ ಯಾವುದೋ ನಾವು ಎಷ್ಟು ಆಹ್ವಾನ ಪತ್ರಿಕೆಯನ್ನು ಕಳಿಸಿಕೊಟ್ಟರೂ ಪ್ರಚಾರವಿಲ್ಲದೆ ಅದು ಯಾರಿಗೂ ತಲುಪುವುದಿಲ್ಲ. ಅಂದಿನಿಂದ ಇಂದಿನವರೆಗೂ ನಮ್ಮ TV ಮಾಧ್ಯಮ ಆಗಲಿ, ಪತ್ರಿಕಾ ಮಾಧ್ಯಮ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪ್ರತಿಯೊಂದು ಮಾಧ್ಯಮದವರು ನಮಗೆ ಬೇಕಾದಷ್ಟು ಪ್ರಚಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಯಾಗಿದ್ದೇನೆ. ಈ ಸಾರಿ ಸಹ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಸಮಾಜದಲ್ಲಿರುವ ಸಾಧಕರನ್ನು, ಪ್ರತಿಭೆಗಳನ್ನು, ಅದೇ ನಮ್ಮ ಶಾಲೆಯ ಒಬ್ಬ ಹುಡುಗನಿಗೆ ಒಂದು 10 ದೇಶಗಳಿಗೆ ಹೋಗಿ ಗೋಲ್ಡ್ ಮೆಡಲ್ ಪಡೆದಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನು ಒಲಿಂಪಿಕ್ಸ್ಗೆ ಹೋಗುವಂಥ ಒಂದು ಸಾಧ್ಯತೆಯೂ ಸಹ ಉಂಟು. ಆ ನಿಟ್ಟಿನಲ್ಲಿ ನಾವು ಮತ್ತು ಅವನಿಗೆ ಟ್ರೈನಿಂಗ್ ಕೊಡುವವರು ತುಂಬ ಪ್ರೋತ್ಸಾಹ ಕೊಡುತ್ತಿದ್ದೇವೆ. ಅಂತ ಎಲ್ಲ ಸಾಧಕರನ್ನು ನಾವು ಇಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಈ ಬಗ್ಗೆ ಸರಿಯಾದ ಪ್ರಚಾರವನ್ನು ಕೊಟ್ಟು ಜನರು, ಯಾಕೆಂದರೆ ನಮ್ಮ ಕಾರ್ಯಕ್ರಮ ಬೇಗ 9:30 ಗಂಟೆಗೆ ಆಗ್ತದೆ.
ಮಂಗಳೂರಿನ ಜನರೆಲ್ಲ ಬೇಗ ಸೇರುವುದೆಲ್ಲ ಆದಿತ್ಯವಾದರೆ ಅದು 10 ಗಂಟೆಗೆ ಆಗ್ತದೆ. ಆದಷ್ಟು ಬೇಗ ಅವರು ಕಾರ್ಯಕ್ರಮಕ್ಕೆ ಬರುವಂಥ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮೆಸೇಜ್ ಹೋಗಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ, ಯಾವುದಾದ್ರೂ ಮಾಹಿತಿ ಬೇಕಾಗಿದ್ದರೆ ಕೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ.